ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಅನ್ನೋದು ತೋರಿಸಿದ್ದೀನಿ. 30 ಸೈಜ್ ಬ್ಲೌಸದು ಇದು. ಇವಾಗ ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಪಿನ್ ಟು ಪಿನ್ ತುಂಬ ಚೆನ್ನಾಗೇ ಇರುತ್ತೆ. ನಾವೇನು ಅಂದರೆ ಇದನ್ನು ಕೇಳ್ತಾ ಇದ್ರೇ ನಮ್ಗೆ ಅರ್ಥ ಆಗಬೇಕು, ಆ ರೀತಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ತಗೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೋಬೇಕಲ್ಲ. ಇದನ್ನು ಸಪ್ರೇಟಾಗಿ ಏನು ಮಾಡ್ಕೊಳ್ಳೋಂಗಿಲ್ಲ. ಒಟ್ಟು ಬ್ಯಾಕ್ ಪಾರ್ಟ್ ಹೆಂಗೈತೋ ಅದನ್ನು ಅದೇ ರೀತಿ ನಾವು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಪಾರ್ಟ್ ಯಾವ ರೀತಿ ಡಿಟೋ ಜೆರಾಕ್ಸ್ ಥರ ಹಾಕ್ಕೊಂಡು ನಾವು ಮೇಯ್ನಾಗಿ ಸುತ್ತು ನಾವು ಮಾರ್ಕ್ ಮಾಡ್ಕೊಂಡಿವಿ. ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಫ್ರಂಟ್ ಡೀಪ್ ತಗೊಳ್ಬೇಕು. ಯಾಕಂದರೆ ಫ್ರಂಟಲ್ಲಿ ಆರ್ಮ್ ಡೌನ್ ಅನ್ನೋದು ಒಳಗಡೆ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ಅಲ್ಲ, ಡೀಪ್ ಒಳಗಡೆ ತಗೋಬೇಕು, ಹೊರಗಡೆ ಅಲ್ಲ. ಇವಾಗ ನೆಕ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬ್ಲೌಸ್ ತಗೊಂಡ್ಬಿಟ್ಟು ನಮ್ಗೆ ಎಷ್ಟಿದೆ ಅಲ್ಲಿ ಮಾರ್ಜಿನ್ ನೋಡ್ಕೊತಾ ಇದ್ದೀನಿ. ಮಾರ್ಜಿನ್ 2 ಇಂಚ್ ಬಿಟ್ಟಿದ್ದೀನಲ್ಲ, ಆ 2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಿಗೆ ನಾವು ರೈಟ್ ಸೈಡನ್ನು ತಗೊಳ್ಳಿ, ಉಕ್ಸ್ ಕಡೆ ಇರುತ್ತಲ್ಲ ಅಲ್ಲಿ ಅಳತೆ ಮಾಡ್ಕೋಬೇಕು. ನೋಡಿರಿ, ಈ ಬ್ಲೌಸ್ಗೆ ಬಂದುಬಿಟ್ಟು 6.5 ಐತೆ. ಆ 6.5ಗೆ ಒಂದು 1/2 ಇಂಚ್ ಅನ್ನೋದು ಉಕ್ಸ್ ಬರುತ್ತಲ್ಲ, ಉಕ್ಸಿಗೋಸ್ಕರ ನಾವು ಪಟ್ಟಿ ಮಡಚಿರ್ತೀವಿ 1/2 ಇಂಚು, ಅದನ್ನು ಸೇರಿಸಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7 ಇಂಚ್ ಆದಮೇಲೆ 1/4 ಇಂಚು, ಯಾಕಂದರೆ ನಾವು ಡಾಟ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಒಂದು 1/4 ಇಂಚ್ ಆದರೆ ಸಾಕು. ಯಾಕಂದರೆ ಇದು ಅಷ್ಟು ದೊಡ್ಡ ಬ್ಲೌಸು ಸೈಜು ಚಿಕ್ಕಿದ್ರು, ಅದರಿಂದ ಅಷ್ಟೊಂದು ಇರೋದಿಲ್ಲ. ಅದರಿಂದ ನಾನೊಂದು 1/4 ಇಂಚು ಒಟ್ಟು ನೀವು ಎಷ್ಟು ಇಡ್ತೀರಾ ಅಂತ ನೋಡ್ಕೊಂಡ್ಬಿಟ್ಟು 1/2 ಇಂಚ್ ಆದರೆ 1/2 ಇಂಚು. 1/2 ಇಂಚ್ ಅಂದರೆ ಜಾಸ್ತಿ ಬರುತ್ತೆ, ಆವಾಗಲೇ ನಮಗೆಲ್ಲ ಸುಕ್ಕು ಬರೋದು. ಅದರಿಂದ ಒಂದು 1/4 ಇಂಚು ತಗೊಳ್ರಿ. ಇವಾಗ ನೆಕ್ ಎಷ್ಟು ಬಂದಿದೆ? 5.5 ಐತೆ ರೆಡಿ ನಮಗೆ. ನಾನು ಮೇಲ್ಗಡೆ ಕಚ್ಚು ತಗೊಂಡಿಲ್ಲಲ್ಲ, ಅದಕ್ಕೆ ಸೇರಿಸ್ಬಿಟ್ಟು 6 ಇಂಚ್ ತಗೊಂಡಿದ್ದೀನಿ. ಈಗ ನಾವು ಹಾಫ್ ಇಂಚ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಬ್ರಾಡಾಗಿ ಬರುತ್ತೆ ನೆಕ್ ಹತ್ರ, ಇಲ್ಲಾಂದರೆ ಎಲ್ಲ ಕೂಡ್ಕೊಂಡಿರೋ ಥರ ಇರುತ್ತೆ. ಅದರಿಂದ 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಅಲ್ಲಿ ನೀಟಾಗಿ ನಾವು ಮಾರ್ಕ್ ಮಾಡ್ಕೊಳ್ಳೋದು. ಇವಾಗ ನೆಕ್ಸ್ಟ್ ಉಕ್ಸ್ ಪಟ್ಟಿ ಕಡೆ ಬರೋಣ. ಉಕ್ಸ್ ಪಟ್ಟಿಯಲ್ಲಿ ನಾವು 1/4 ಇಂಚ್ ಅನ್ನೋದು ಬಿಟ್ಟು ಮಾರ್ಜಿನ್ ಬಿಟ್ಬಿಟ್ಟು ಉಕ್ಸ್ ಪಟ್ಟಿಯಲ್ಲಿ ಅದು ನಾವು ಬೆಲ್ಟ್ ಶೇಪ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಅಂದರೆ ಅಲ್ಲಿ ಅದು ಹೆಂಗೈತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಇವಾಗ ನಾವು ಟಕ್ಸ್ ಹಾಕಬೇಕಲ್ಲ, ಅದಕ್ಕೆ ಒಂದು 1/4 ಇಂಚು ಮತ್ತು ಮಾರ್ಜಿನ್ಗೋಸ್ಕರ 1/4 ಇಂಚು. ಅಂದರೆ ನಾವು ಅಲ್ಲಿ ಕಟಿಂಗ್ ಮಾಡ್ತೀವಿ ಅಂತಂದು ಇಟ್ಕೋಬೇಕು ಮಾರ್ಜಿನ್. ಅಂದರೆ ಅಲ್ಲೊಂದು ಸ್ಟಿಚಿಂಗ್ ಲೈನ್ ಬರುತ್ತೆ ಮತ್ತು ಕಟಿಂಗ್ ಲೈನ್ ಬರುತ್ತೆ. ಇವಾಗ ಫ್ರಂಟ್ ಡಾಟ್, ಫ್ರಂಟ್ ಹೈಟ್ ಎಷ್ಟು ಬರುತ್ತೆ? ಫ್ರಂಟ್ ಹೈಟ್ ನೋಡಬೇಕು ಅಂತಂದರೆ ನೋಡಿ, ನೀಟಾಗಿ ಬ್ಲೌಸಲ್ಲಿ ಫ್ರಂಟ್ ಬರುತ್ತಲ್ಲ ಅವರು ಹಾಕಿರ್ತಾರಲ್ಲ ಅಲ್ಲಿ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಅಲ್ಲಿ ಮೇಲ್ಗಡೆ ಮಾರ್ಜಿನ್ನು ಅದನ್ನು ಇಟ್ಕೊಂಡಿಲ್ಲ, ಅದನ್ನು ಸೇರಿಸ್ಬಿಟ್ಟು ಇಟ್ಕೋಬೇಕು. ಇವಾಗ ನಾವು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು. ಯಾಕಂದರೆ ಇದು ಸೆಕೆಂಡ್ ಡಾಟ್ಗೋಸ್ಕರ. ನೋಡಿ, ಬ್ಲೌಸು ನಾವೇನು ಮೇನ್ ಡಾಟ್ ಹಾಕಿರ್ತಾರಲ್ಲ ಅಲ್ಲೇ ಸಿಗುತ್ತೆ ನಮಗೆ 3.5. ನಾವಲ್ಲ 1/2 ಇಂಚ್ ಅನ್ನೋದು ಮಡಚಿ ಹೊಲಿತೀವಲ್ಲ ಆವಾಗ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇವಾಗ ಅದನ್ನು ಕರೆಕ್ಟಾಗಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಬಂದಿದೆ, ಆ ಥರ ಗೊತ್ತಾಯ್ತಲ್ಲ. ಇದು ಫಸ್ಟು ಮೇನ್ ಡಾಟ್ ಬ್ಲೌಸ್ಗೆ. ಇವಾಗ ಮೈನ್ ಬ್ಲೌಸದು ಡಾಟ್ ಎಷ್ಟು ಇಂಚ್ ಐತೆ ಅಂತ ನೋಡ್ಕೊಳ್ಳೋಣ. ನೋಡಿ, 5 ಇಂಚ್ ಐತೆ. 5 ಇಂಚ್ ಅಂದರೆ ಆ ಕಡೆ 5 ಇಂಚ್, ಈ ಕಡೆ 1 ಇಂಚ್ ಅನ್ನೋದು ಅಷ್ಟೇ. ಯಾಕಂದರೆ ಇದು ಭಾಳ ಸ್ಮಾಲ್ ಸೈಜಲ್ಲ, ಅದರಿಂದ ಅಷ್ಟೇ ಬಂದೈತೆ. ಇವಾಗ ನೆಕ್ಸ್ಟು ಇವಾಗ ಶೇಪ್ ಬೆಲ್ಟ್ ಇರುತ್ತಲ್ಲ, ಆ ಶೇಪ್ ಬೆಲ್ಟ್ ಹತ್ರ ನಾನು ಕ್ರಾಸಾಗಿ ನೋಡ್ಕೊತೀನಿ ಎಷ್ಟು ಬಂದೈತೆ ಅಂತ. ನೋಡಿರಿ, 6.5 ಬಂದೈತೆ. ಈ 6.5 ಅನ್ನೋದು ನಾವು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಹಿಂಗೆ ಫಸ್ಟ್ ಕ್ರಾಸ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಷ್ಟೈತೆ 3.25 ಬಂದೈತೆ. 3.25ಗೆ ಮಾರ್ಕ್ ಮಾಡ್ಕೊಬಿಟ್ಟು ಮತ್ತು ಅಲ್ಲಿಂದ ಆ 6.5 ಇತ್ತಲ್ಲ, ಆ 6.5 ನಾನು ಇಡ್ತಾ ಇದ್ದೀನಿ. ಆ 6.5ಇಂದ 3.25ಗೆ ಮಾರ್ಜಿನ್ ಮಾಡ್ಕೊಳ್ಬೇಕು. ಅದು ನಮ್ಮ ಏನು ಅಲ್ಲಿ ನಮಗೆ ಸ್ಟಿಚಿಂಗ್ ಲೈನ್ ಅಂತ ಅರ್ಥ ಆಯಿತು. ನೋಡಿ, ಅಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಕನ್ಫ್ಯೂಸ್ ಆಗದಲ್ಲೇ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಸ್ಟ್ರೈಟಾಗಿ ನಮಗೆ ಶೇಪ್ ಬೆಲ್ಟ್ ಎಷ್ಟಿರಬೇಕು ಅಂತ
ಕಸ್ಟಮರ್ ಇಷ್ಟ, ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು. ಇವ್ರದ್ದೇನೋ 2 ಇಂಚಿದೆ, ಅದನ್ನು ನಾನು ಮಾರ್ಜಿನ್ನು ಅದೆಲ್ಲ ಸೇರಿಸ್ಬಿಟ್ಟು ಹಾಕ್ಕೊಂತಿದ್ದೀನಿ ನೋಡಿ. ಒಂದು ಸ್ವಲ್ಪ ಸ್ಟ್ರೈಟಾಗಿ ಆ ರೀತಿ 2.5 ಪಟ್ಟಿ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ನಾವು ಬ್ಯಾಕ್ ಪಾರ್ಟಲ್ಲಿ ಫುಲ್ಲು ಎಲ್ಲ ಅದು ಹೆಂಗೈತೋ ಹಂಗೆ ಮಾಡ್ಕೊಂಡ್ರೆ ಬೇಗ ಈಸಿ ಆಗೋಗ್ಬಿಡ್ತದೆ ನೋಡಿ. ಬ್ಲೌಸು ಇಟ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಒಂದು ಸಲ ಅವ್ರದ್ದು ಬ್ಲೌಸು ಈ ರೀತಿ ಐತಾ ಅಂತ. ಕರೆಕ್ಟಾಗೈತೆ. ಇವಾಗ ನೆಕ್ಸ್ಟು ಸೆಕೆಂಡ್ ಡಾಟು ಉಕ್ಸ್ ಕಡೆ ಇರುತ್ತಲ್ಲ ಅದೆಷ್ಟು ಬಂದೈತೋ ಅಷ್ಟು ನೋಡ್ಕೊಬಿಟ್ಟು ಅದಕ್ಕೆ ಮಧ್ಯದಲ್ಲಿ 5.5 ಐತೆ. ನಾನು 2 ಕಾಲನ್ನು ತಗೊಂಡಿದ್ದೀನಿ. 2 ಕಾಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿದ್ರೆ ಫುಲ್ಲು ಉದ್ದ ಅದ್ರದ್ದು ಎಷ್ಟು ಇಡಬೇಕು ಅಂತಂದರೆ ನಾವು ಫಸ್ಟಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡಬೇಕು. ಇದು ಕೂಡ ಅಷ್ಟೇ. ಥರ್ಡ್ ಪಾರ್ಟದು ಏನು ಅಂದರೆ ಎಷ್ಟು ಇಡಬೇಕು ಅಂತ ಕನ್ಫ್ಯೂಸಲ್ಲಿ ಇರ್ತೀವಿ. ಡಾಟುಗಳು ಇಡೋ ಸಾರಿ ಚಿಕ್ಕ ಬ್ಲೌಸು ಅಂತ ಅಂದ್ಕೊಳ್ರಿ. ಈ ಸೆಕೆಂಡ್ ಡಾಟು ಥರ್ಡ್ ಡಾಟು ಅದು ಜಾಸ್ತಿ ಇಡಬೇಕು. ನಮಗೆ ಮೇನ್ ಡಾಟ್ ಅನ್ನೋದು ಕಮ್ಮಿ ಇದ್ದಾಗ 2 ಡಾಟುಗಳು ಜಾಸ್ತಿ ಬರುತ್ತೆ. ಅಂದರೆ ಇದು ಕಮ್ಮಿ ಆದಂಗೆಲ್ಲ ನೋಡಿರಿ. ಇದಕ್ಕೆ 2 ಇಂಚ್ ಐತೆ. ನಾನು ಅದು ಮಾರ್ಜಿನ್ ಅದೆಲ್ಲ ಹಾಕಿದ್ರೆ 1.5 ಇಂಚ್ ಅಷ್ಟೇ ಬರುತ್ತೆ. ಅವಾಗ 4 ಇಂಚ್ವರೆಗೂ ಹಾಕ್ಕೊತೀನಿ. ಈ ಡಾಟು ಕೆಳಗೆ ಹೋದಂಗೆಲ್ಲ ಅಂದರೆ 2.5, 2.25 ಆ ರೀತಿ 3ವರೆಗೂ ಬರುತ್ತಲ್ಲ ದೊಡ್ಡ ಸೈಜ್ಗೆ, ಅಷ್ಟು ಬರೋವರೆಗೂ ಡಾಟ್ ಇರುತ್ತೆ. ಆವಾಗ ನಮಗೆ ಥರ್ಡ್ ಡಾಟ್ ಅನ್ನೋದು ಮೇಲೆ ಹೋಗ್ತಾ ಇರ್ತದೆ ನೋಡಿ. ಈ ಬ್ಲೌಸಿಗೆ ಬಂದುಬಿಟ್ಟು 12 ಇಂಚ್ ಐತೆ. ಇದು 9.5 ಅಷ್ಟು ಪಾಯಿಂಟ್ ಐತೆ. ಇದು ಕೆಳಗೆ ಹೋದಂಗೆಲ್ಲ ಇದು ಎಷ್ಟು ದೊಡ್ಡದಾಗುತ್ತೋ ಆವಾಗ ಥರ್ಡ್ ಪಾರ್ಟ್ ಐತಲ್ಲ ಥರ್ಡ್ ಡಾಟು ಅದು ಅನ್ನೋದು ಮೇಲ್ಗಡೆ ಹೋಗ್ತಾ ಇರ್ತದೆ. ಆವಾಗ ಕಮ್ಮಿ ತಗೊತಾ ಇರಬೇಕು ನಾವು. ಅದನ್ನು 3ವರೆಗೂ ತಗೊಳ್ಬೋದು, ಇಲ್ಲಾಂದರೆ 2 ಇಂಚ್ವರೆಗೂ ತಗೋಬೋದು ಆ ಡಾಟು. ನಮ್ಮ ಮೇನ್ ಡಾಟ್ ಜಾಸ್ತಿ ಆದಂಗೆಲ್ಲ ಥರ್ಡ್ ಡಾಟ್ ಅನ್ನೋದು ಕಮ್ಮಿ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸೆಕೆಂಡ್ ಡಾಟ್ ಕೂಡ ಅಷ್ಟೇ. ಈ ಡಾಟ್ ಕೂಡ ಇದು ಮೇಲೆ ಬಂದಂಗೆಲ್ಲ ಈ ಡಾಟಿಂದನೇ ನಮ್ಗೆ ಈ ಡಾಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಆವಾಗ ನಮಗೇನಂದರೆ ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಂತತೆ. ಆವಾಗ ಅದು ಏನು ಲೂಸ್ ಇಲ್ದಂಗೆ ಕರೆಕ್ಟಾಗಿ ಇರುತ್ತೆ. ನಾವು ಟೈಟಾಗಿ ಹಾಕಿವಿ ಅಂದ್ಕೊಳ್ರಿ ಅಲ್ಲಿ ಇವಾಗ ನಾವು ಕೆಳಗಡೆ 4ವರೆಗೂ ಹಾಕ್ಬಿಟ್ರೂ ಅಲ್ಲಿ ಜಾಸ್ತಿ ಆಗಿಬಿಟ್ಟು ಟೈಟಾಗಿ ಬ್ಲೌಸ್ ಟೈಟ್ ಹಿಡ್ಕೊಳಂಗಿರುತ್ತೆ. ಅಂದರೆ ಜಾಸ್ತಿ ದಪ್ಪ ಇರ್ತಾರಲ್ಲ ಅವ್ರಿಗೆ ಹೇಳ್ತಾಯಿದ್ದೀನಿ. ಮತ್ತು ಕಟ್ ಮಾಡ್ಕೊಳೋದು. ಮತ್ತು ಇನ್ನೊಂದು ವಿಷಯ, ಇವಾಗ ಇದು ಈ ಕಡೆ ಬಂದೈತಲ್ಲ, ನಾವು 6.5 7 ಇಟ್ಕೊಂಡಿದ್ದೀವಿ. ದೊಡ್ಡ ಬ್ಲೌಸ್ಗಾದರೆ ನಾವು ಉಕ್ಸ್ಪಟ್ಟಿಯಿಂದ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಕಡೆಯಿಂದ ಈ ಕಡೆ ಹಾಕೋಬೇಕು ಲೈನು. ಉಕ್ಸ್ಪಟ್ಟಿ ಕಟ್ ಮಾಡೋ ಸಾರಿ ಅದು 38 ಬ್ಲೌಸು ಕಟ್ ಮಾಡೋ ಸಾರಿ ಹೇಳ್ತೀನಿ. ಅದನ್ನು ಈ ರೀತಿ ಕಟ್ ಮಾಡ್ಕೊಂಡು ಹೋಗೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ವೀಡಿಯೋಸ್ ಬರ್ತಾ ಇರ್ತವೆ, ನೋಡಿ ಎನ್ಕರೇಜ್ ಮಾಡಿರಿ. ಇವಾಗ ಇಲ್ಲೊಂದು ಟಿಪ್ ಹೇಳ್ತಾ ಇದ್ದೀನಿ ನೋಡ್ರಿ. ನಾವು ಏನಂದರೆ ಇದು ಭಾಳ ಸ್ಮಾಲ್ ಸೈಜ್ ಬ್ಲೌಸಲ್ಲ, ಅದರಿಂದ ಅದೊಂಥರ ನಮಗೆ ಲೂಸ್ ಇರುತ್ತೆ. ಅಂದರೆ ಫಸ್ಟಿಗೆ ಸಾಕೋ ಸಾರಿ ಲೂಸ್ ಇರುತ್ತೆ. ಅದರಿಂದ ಇವಾಗ ಮಾರ್ಜಿನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಂದ ಈ ಕಡೆ ಸೈಡಿಗೆ ಹಾಫ್ ಇಂಚ್ ಅನ್ನೋದು ಕಮ್ಮಿ ಮಾಡಬೇಕು. ಇದು ಓನ್ಲಿ ಫ್ರಂಟ್ ಪಾರ್ಟಿಗೆ ಮಾತ್ರ ಕಟ್ ಮಾಡ್ಕೋಬೇಕು. ಹಿಂಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋಬಾರ್ದು. ಇನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡ್ರೆ ಇನ್ನೆಲ್ಲ ಒಂದೇ ಥರ ಆಗಿಬಿಡ್ತದೆ. ಫ್ರಂಟ್ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ರಿ. ಆವಾಗ ನಾವು ಬ್ಯಾಕ್ ಪಾರ್ಟು ಅದನ್ನು ಜೋಡಿಸಿ ಹೊಲ್ದ ಮೇಲೆ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಹಿಂದ್ಗಡೆ ಕೂಡ ಮಾರ್ಕ್ ಮಾಡ್ಕೊಳೋದು. ಬಾಯ್ ಫ್ರೆಂಡ್ಸ್.